ಇದು ಚಿಟ್ಟ ಗ್ರಾಮದ ಮುಖ್ಯ ರಸ್ತೆಯಾದ ಚಿಟ್ಟ ಮತ್ತು ಬೀದರ್ ರಸ್ತೆ ಮುಖ್ಯ ರಸ್ತೆಯಾದ. ಈ ರಸ್ತೆ ಮೇಲೆ ಹಳ್ಳದ ನೀರೆಲ್ಲ ಮ್ಯಾಲೆ ಬಂದವ. ಅದರ ಸಂಬಂಧವಾಗಿ ಈಗಾಗಲೇ ನಾವು ಸಂಡೇ ದಿವಸ ನಾವೆಲ್ಲ ನ್ಯೂಸ್ ಮಾಡಿದೆವು, ಕಾಂಪ್ಲೇಂಟ್ ಕೊಟ್ಟಿದ್ದೆವು ಮತ್ತು ದೂರು ಕೊಟ್ಟಿದ್ದೆವು, ಎಲ್ಲ ಕೊಟ್ಟಿದ್ದೆವು. ಆದರೂ ಕೂಡ ಸರ್ಕಾರದವ್ರು ಯಾರು ಕ್ರಮ ಜರುಗಿಸಿಲ್ಲ ಮತ್ತು ಆದಷ್ಟು ಬೇಗನೆ ಸರ್ಕಾರದವ್ರು ಕ್ರಮ ಜರುಗಿಸಿಲ್ಲ. ಯಾಕಂದ್ರೆ ಈ ಹಳ್ಳವನ್ನೆಲ್ಲ ಕಬ್ಜೆ ಮಾಡಿಕೊಂಡ್ರ, ಅತಿಕ್ರಮಣ ಮಾಡ್ಯಾರ, ಒತ್ತುವರಿ ಮಾಡಿದಾರೆ. ಹಳ್ಳ ಒತ್ತುವರಿ ಮಾಡಿ ಸಂಬಂಧಾಗಿ ನೀರೆಲ್ಲ ರೋಡ್ ಮೇಲೆ ಬರ್ತಾ ಇದ್ದಾವೆ. ಅದಕ್ಕೆ ದಯಮಾಡಿ ಸರ್ಕಾರದವರು, ಶಾಸಕರು ಆ ಹಳ್ಳ ಒತ್ತುವರಿ ತೆಗೆಸಬೇಕು, ಹಳ್ಳ ಹೂಳು ತೆಗೆಸಬೇಕು, ಒತ್ತುವರಿ ಆಗಿರುವಂಥ ಸ್ಥಳವನ್ನು ಸರಿಪಡಿಸ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೆಲ್ಲ ಎಷ್ಟು ಕಷ್ಟ ಆಗ್ಲತ್ತದ. ಅದು ಶಾಲೆ ಮಕ್ಕಳೆಲ್ಲ ನೀರಿನಲ್ಲಿ ನಿಂತಾರ, ಬರ್ಲಕ್ಕೆ ಗಾಡಿ ಬರ್ಲಕ್ಕೆ ತ್ರಾಸ ಆಗ್ಲತ್ತ. ಇದನ್ನು ಸರ್ಕಾರದವ್ರು ಗಮನ ತಗೋಬೇಕು. ಮತ್ತು ಆಲ್ರೆಡಿ ತಲಾಟಿ ಗಿಲ್ಲವರವರು ಮತ್ತು ಶಾಸಕರು ನೀನು ಬಂದೇ ಹೋಗಿದ್ದಾರೆ, ಆದರೂ ಕೂಡ ಏನು ಕ್ರಮ ಜರುಗಿಸಿಲ್ಲ. ಆದಷ್ಟು JCB ತಂದು ಆ ಒತ್ತುವರಿ ಆಗಿರ್ತಕ್ಕಂಥ ಸ್ಥಳ, ಆ ಹಳ್ಳದ ಒತ್ತುವರಿ ಆಗಿರುವಂಥ ಸ್ಥಳ ಆ ಬೇಗನೆ ಏನು ಮಾಡ್ಬೇಕಂದ್ರೆ ಅದು ತೆರವುಗೊಳಿಸ್ಬೇಕು. ತೆರವುಗೊಳಿಸಿದ್ರೆ ನೀರು ಈ ಕಡೆ ಬರಲ್ಲ, ಹಳ್ಳದಾಗೆ ಹೋಗ್ತಾವ. ಈ ತೆರವಾಗಿರೋ ಸಲ ಇದೇ ರೀತಿ ಇರುವಂಥದ್ದು. ಅದಕ್ಕಾಗಿ ನಾವು ಈಗಾಗಲೇ ಮನವಿ ಮಾಡಿದೆವು ಜಿಲ್ಲಾಡಳಿತಕ್ಕೆ. ಇನ್ನು ಶಾಸಕರು ಬಂದು ಹೋಗಿದ್ದಾರೆ, ಏನು ಕ್ರಮ ಜರುಗಿಸಿಲ್ಲ. ದಯಮಾಡಿ ಕ್ರಮ ಜರುಗಿಸ್ಬೇಕಂತ ಹೇಳಿ ನಾವು ಸರ್ಕಾರದವರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ, ಶಾಸಕರಲ್ಲಿ ಮನವಿ ಮಾಡ್ತೇವೆ. ಇದನ್ನು ಸಾರ್ವಜನಿಕ ಕಷ್ಟ ಆಗ್ತಾ ಇದೆ, ಇದನ್ನು ತಾವುಗಳೆಲ್ಲ ಗಮನಿಸ್ತಾ ಇದ್ದೀರಿ. ಅದಕ್ಕಾಗಿ ಸಾರ್ವಜನಿಕರಿಗೆ ಚಿಟ್ಟ ಮತ್ತು ಗೋರಪ್ಪಳ್ಳಿ, ವಾಡಿ ಈ ಕಡೆ ಹೋಗುವಂಥ ಎಲ್ಲರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಅದನ್ನು ಸಾರ್ವಜನಿಕರಿಗೆ ತೊಂದರೆ ತಪ್ಪಿಸಬೇಕು. ಒಂದು ವೇಳೆ ಏನಾದರೂ ಅನಾಹುತ ಆದರೆ ನೇರವಾಗಿ ಸರ್ಕಾರದವರು ಹೊಣೆ ಆಗ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ.